ಇವತ್ತು ಬೆಳ್ಳಂಬೆಳಗ್ಗೆ KFCSE ಇಂದ ಆಪರೇಷನ್ ಡೆಮಾಲಿಷನ್ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಬೆಂಗಳೂರಿನ ಲಿಂಗರಾಜಪುರ ವ್ಯಾಪ್ತಿಯಲ್ಲಿ ಡೆಮಾಲಿಷನ್ ಕಾರ್ಯ ಮುಂದುವರಿತಾ ಇದೆ. KFCSE ಕರ್ನಾಟಕ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಕಾರ್ಪೊರೇಷನ್ ಲಿಮಿಟೆಡ್ ಇವರ ಕಡೆಯಿಂದ ಡೆಮಾಲಿಷನ್ ಕಾರ್ಯ ಶುರುವಾಗಿದೆ. ಬೆಂಗಳೂರಿನ ಲಿಂಗರಾಜಪುರ ವ್ಯಾಪ್ತಿಯಲ್ಲಿ ನೋಟಿಸ್ ಅನ್ನು ಕೊಡದೇನೆ ಮನೆನ ನೆಲಸಮ ಮಾಡಿದ್ದಾರೆ. ಮಾಲೀಕರು ಕಣ್ಣೀರಾಗ್ತಾ ಇದ್ದಾರೆ. KFCSE ಅಂದರೆ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕಾರ್ಪೊರೇಷನ್ ಲಿಮಿಟೆಡ್ ಈ ಹಿಂದೆ ದಾನವಾಗಿ ಬಂದಿದ್ದ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ನೋಟಿಸ್ ಕೊಟ್ಟಿಲ್ಲ, ಹಂಗೆ ಡೆಮಾಲಿಷನ್ ಕಾರ್ಯಾಚರಣೆಯನ್ನು ಶುರು ಮಾಡಿರೋದು. 9 ವರ್ಷದಿಂದ ಇದೇ ಮನೆಯಲ್ಲಿ ವಾಸ ಮಾಡ್ಕೊಂಡಿದ್ದಾರೆ, ಒಂದು ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಅದೇ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮನೆಯ ಸಾಮಗ್ರಿಗಳನ್ನು ಹೊರ ಹಾಕ್ಬಿಟ್ಟಿದ್ದಾರೆ ಸಿಬ್ಬಂದಿ. ಇದ್ರ ಬಗ್ಗೆ ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಬಿಡದೇನೆ ಮನೆ ಡೆಮಾಲಿಷನ್ ಮಾಡಿಬಿಟ್ಟಿದ್ದಾರೆ. ಈ ಥರ ನಾವು ಯಾವುದೋ ಒಂದು ಹಳೆ ಕಾಲದಲ್ಲಿ ಆಗ್ತಾ ಇತ್ತು, ಹಿಂದೆ ಆಗ್ತಾ ಇತ್ತು ಅಂತ ಕೇಳ್ಬಿಟ್ಟಿದ್ವಿ. ಯಾವುದೋ ಒಂದಷ್ಟು ಮೂವೀಸ್ಗಳಲ್ಲಿ ನೋಡಿರ್ತೀವಿ ದೃಶ್ಯಗಳನ್ನು. ಆದರೆ ಈಗ ನೋಡಿ ಅದನ್ನು ನಾವು ಲೈವಲ್ಲಿ ನೋಡಬೇಕಾದಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈಗ ಮನೇಲಿ ಪೇಷಂಟ್ ಇದ್ದಾರೆ, 8 ಜನ ಒಟ್ಟಿಗೆ ವಾಸ ಮಾಡ್ತಾ ಇದ್ದಾರೆ, ಒಂದು ಕುಟುಂಬ ಇದೆ ಅಲ್ಲಿ. ನೋಟಿಸ್ ಕೊಟ್ಟಿಲ್ಲ, ಏನಿಲ್ಲ. ಬಂದರು ಡೆಮಾಲಿಷನ್ ಮಾಡಬೇಕಮ್ಮ, ಆಚೆಗೆ ಬನ್ನಿ ಅಂತೇಳಿ ಆಚೆ ಕರೆಸ್ಬಿಟ್ಟು ಮನೇಲಿರೋ ಸಾಮಾನೆಲ್ಲ ಆಚೆ ಹಾಕಿ ಮನೆ ನೆಲಸಮ ಮಾಡಿಬಿಟ್ರು. ಕುಟುಂಬ ಕಣ್ಣೀರಾಗ್ತಾ ಇದೆ ಈಗ ನೋಡಿ. ನಮ್ದು ತಪ್ಪಂತ ತಿಳ್ಕೊಬೇಡಿ, ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ. ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ. ನಮ್ದು ತಪ್ಪಂತ ತಿಳ್ಕೊಬೇಡಿ, ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ. ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ. ನಮ್ದು ತಪ್ಪಂತ ತಿಳ್ಕೊಬೇಡಿ. ಅಲ್ಲಿನ ಅಧಿಕಾರಿ ಹೇಳ್ತಿದ್ದಾರೆ, ನಾವು ನಮ್ಮ ಕೆಲಸ ಮಾಡ್ತಿದ್ದೀವಿ, ದಯವಿಟ್ಟು ಕ್ಷಮಿಸಿ, ನಾವೇನೋ ಮಾಡೋಕ್ಕೆ ಬರಲ್ಲ ಇಲ್ಲಿ ಅಂತ ಹೇಳ್ತಿದ್ದಾರೆ. ಕುಟುಂಬದವ್ರು ಹೇಳ್ತಿರೋದು ಇಷ್ಟೇ. ಆಯ್ತು, ಮುಂಚೆನೇ ಹೇಳ್ಬೋದಾಗಿತ್ತಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಗೊತ್ತಿಲ್ಲ ಏನು ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ. ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಲೈವ್ನಲ್ಲಿ. ಸುಷ್ಮಿತಾ, ಈಗ ಅಲ್ಲಿನ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಮೊದಲೇ ನೋಟಿಸ್ ಕೊಡ್ಬೋದಾಗಿತ್ತಲ್ಲ ಅಂತ. ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ದಯವಿಟ್ಟು ಕ್ಷಮಿಸಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ನೋಟಿಸ್ ಕೊಟ್ಟಿರಲಿಲ್ವಾ? ಅಲ್ಲಿ ಏನಾಯ್ತು? ಯಶ್ವರತ್, ಇವತ್ತು ಬೆಳ್ಳಂಬೆಳಗ್ಗೆಯ ಫುಡ್ ಸಿವಿಲ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಮನೆಯನ್ನ ಡೆಮಾಲಿಷನ್ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರ್ಬೋದು. ಮನೆಯಲ್ಲಿ ಇದ್ದಂತಹ ಅಷ್ಟು ಸಾಮಗ್ರಿಗಳನ್ನು ಕೂಡ, ಟಿವಿ ಆಗಿರ್ಬೋದು, ಫ್ರಿಡ್ಜ್ ಆಗಿರಬಹುದು, ಹಾಗೆ ರೇಷನ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರಗೆ ಹಾಕಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಹಳೆಯ ಮನೆ ಏನಿತ್ತು ಸರಿಸುಮಾರು 80ರಿಂದ 90 ವರ್ಷ ಹಳೆಯದಾದ ಮನೆಯನ್ನ ಇವತ್ತು ಬೆಳಗ್ಗೆನೆ ಬಂದು 2 JCBಗಳ ಮೂಲಕ ಈ ಒಂದು ಮನೆಯನ್ನ ಡೆಮಾಲಿಷನ್ ಸಂಪೂರ್ಣವಾಗಿ ಮಾಡಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಈ ಒಂದು ಜಾಗ ಇಲ್ಲಿ ವಾಸವಾಗಿದ್ದಂತಹ, ಅಂದ್ರೆ ಸರಿಸುಮಾರು ಈ ಒಂದು ಮನೆಯಲ್ಲಿ 7ರಿಂದ 8 ಜನ ವಾಸವಾಗಿದ್ದು, ಈ ಒಂದು 4 ಜನರೇಷನ್, ಇವಾಗ 4ನೇ ಜನರೇಷನ್ ಅವರು ಈ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ. ಇವರಿಗೆ ಈ ಹಿಂದೆ ಇವರ ಮುತ್ತಾತನ ಕಾಲದಲ್ಲಿ ಈ ಒಂದು ಜಾಗ ದಾನವಾಗಿ ಬಂದಿತ್ತು. ಆದ್ರೆ ನಮ್ಗೆ ಇವತ್ತು ಏಕಾಏಕಿ ಯಾವುದೇ ರೀತಿ ನೋಟಿಸ್ ಅನ್ನ ಕೊಡದೆ ಇವತ್ತು ಫುಡ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಮನೆಯನ್ನ ಬಂದು ಹೊಡೆದಾಕಿರುವಂತದ್ದು. ಹಾಗೆ ಅಲ್ಲಿ ಹಿಂದೆಗಡೆ ಒಂದು ಕಲ್ಲು ಬಿಲ್ಡಿಂಗ್ ಕಾಣಿಸ್ತಾ ಇದೆ. ಆ ಒಂದು ಕಲ್ ಬಿಲ್ಡಿಂಗ್ ಅಂದ್ರೆ KFCSE ಗೋಡೌನ್ ಆಗಿರುವಂತದ್ದು, ಅಂದ್ರೆ ಫುಡ್ ಅಂಡ್ ಸಿವಿಲ್ ಸರ್ವಿಸ್ ದ ಗೋಡೌನ್ ಆಗಿರುವಂತದ್ದು. ಸೊ ಹೀಗಾಗಿ ಈ ಒಂದು ಜಾಗವು ಕೂಡ ನಮ್ಗೆ ಸೇರಿದೆ ಅಂತ ಹೇಳಿ ಇವತ್ತು ಅವ್ರು ಬಂದು ಈ ಒಂದು ಮನೆಯನ್ನ ನಮ್ಗೆ ಯಾವುದೇ ರೀತಿ ನೋಟಿಸ್ ಅನ್ನ ಕೊಡದೆ ಹೊಡೆದಾಕಿದ್ದಾರೆ ಅಂತ ಹೇಳಿ ಇಲ್ಲಿ ನಿವಾಸಿಗಳು ಕೂಡ ಆರೋಪವನ್ನ ಮಾಡ್ತಾ ಇರುವಂತದ್ದು. ಹಾಗೆ ಪ್ರಮುಖವಾಗಿ ಈ ಒಂದು ಜಾಗದ ವಿಚಾರ ಏನಿದೆ, ಈ ಹಿಂದೆ 30 ವರ್ಷಗಳ ಹಿಂದೆ ಈ ಒಂದು ಜಾಗ ನಮ್ದಾಗ್ಬೇಕು, ಅಂದ್ರೆ ದಾನವಾಗಿ ಬಂದಿರುವಂತಹ ಜಾಗ. ಸೊ ಹೀಗಾಗಿ ಈ ಒಂದು ಜಾಗ ನಮ್ದಾಗ್ಬೇಕು ಅಂತ ಹೇಳಿ ಈ ಒಂದು ಮನೆಯ ಕುಟುಂಬಸ್ಥರು ಕೂಡ ಕೋರ್ಟ್ ನಲ್ಲಿ ಕೇಸನ್ನೊಂದನ್ನು ಹಾಕೊಂಡಿದ್ರು. 12ನೇ ತಾರೀಕು, ಅಂದ್ರೆ ಆಗಸ್ಟ್ 12ನೇ ತಾರೀಕು ಕೋರ್ಟ್ ನಲ್ಲಿ ಈ ಒಂದು ಕೇಸ್ನ ವಿಚಾರಣೆಯೂ ಕೂಡ ಇದೆ. ಆದ್ರೆ ಏಕಾಏಕಿ ಬಂದು ಈ ರೀತಿ ಡೆಮಾಲಿಷನ್ ಅನ್ನ ಮಾಡಿರುವಂತದ್ದು. ಹಾಗೆ ನೀವು ಗಮನಿಸಬಹುದು, ಮನೆಯಲ್ಲಿರುವಂತವ್ರು ಅಷ್ಟು ಜನನು ಕೂಡ ಇವಾಗ ಬಂದು ಬೀದಿಯಲ್ಲಿ ಕುಳಿತಿದ್ದಾರೆ. ಒಂದು ಕಡೆ ಮಳೆ ಬರ್ತಾ ಇದ್ರು ಕೂಡ ನಾವೆಲ್ಲ ಹೋಗ್ಬೇಕು ಅಂದ್ರೆ ಅವ್ರು ಬೆಳಗ್ಗೆನಲ್ಲೂ ಕೂಡ ಬೇಡ್ಕೊಳ್ತಾ ಇದ್ರು ಅಧಿಕಾರಿಗಳನ್ನ, ನಮ್ಗೊಂದಿಷ್ಟು ಕಾಲಾವಕಾಶ ಕೊಡಿ, ನಾವ್ ಯಾವ್ದಾದ್ರು ಒಂದ್ ಕಡೆ ಶಿಫ್ಟ್ ಆಗ್ತೀವಿ, ಅದಾದ್ಮೇಲೆ ಬಂದು ನೀವು ಡೆಮಾಲಿಷನ್ ಮಾಡ್ಕೊಳ್ಳಿ ಅಂತ ಹೇಳಿ. ಹಾಗೆ ಪ್ರಮುಖವಾಗಿ ನೀವು ಏನ್ ನೋಡ್ತಾ ಇದ್ದೀರಿ, ಈ ಒಂದು ಮನೆಯ ಹಿರಿಜೀವ, ಇವರಿಗೆ 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾಗೆ ಆರೋಗ್ಯದ ಸಮಸ್ಯೆ ಕೂಡ ಇದೆ. ಸೊ ಒಂದ್ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದೆ, ನಮ್ಗೆ ಟೈಮ್ ಕೊಡಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿ ಕಾಲಾವಕಾಶವನ್ನು ಕೊಡದೆ ಇವತ್ತು ಡೆಮಾಲಿಷನ್ ಮಾಡಿರೋದು. ಅವ್ರನ್ನೇ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಗೆ ಇಲ್ಲಿ ಏನಂತಂದ್ರೆ ಈ ಹಿಂದೆ ಒಂದು ನೋಟಿಸ್ ಕೂಡ ಕೊಟ್ಟಿರ್ಲಿಲ್ವಾ? ಏನು ಬಂದಿಲ್ಲ, ಇನ್ನ ಬರೋ ತಿಂಗಳು ಕೇಸ್ ಇತ್ತು, ಅದಾಗ ಗಂಟಾದ್ರೂ ಟೈಮ್ ಆದ್ರೂ ಕೊಡ್ರಿ, ಆರ್ಡರ್ ಕಾಪಿ ಆದ್ರೂ ಕೊಡ್ರಿ ಅಂದ್ರೆ ಏನು ಕೊಡ್ತಾ ಇಲ್ಲ.
ಏನನ್ನ ಮಾತಾಡಕ್ ಹೋದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದಾರೆ. ದಬ್ಬಾಳಿಕೆ ಮಾಡ್ತಾ ಇದಾರೆ. ಏಕಾಏಕಿ ಬಂದು ಒಳಗ್ ನುಗ್ಗಿ ಅವರೇ ಎಲ್ಲ ಎತ್ತಿ ಆಚೆ ಹಾಕ್ತಾ ಇದಾರೆ. ಎಷ್ಟ್ ಹೇಳಿದ್ರೇನು ಕೇಳ್ತಾ ಇಲ್ಲ ಅವರು. ಅಂದ್ರೆ ಯಾವೊಂದು ಕಾರಣಕ್ಕೆ ಬಂದು ಹೊಡಿತಾ ಇದೀವಿ ಅಂತ ಏನಾದ್ರು ಅವ್ರು ನಮ್ ಕಡೆ ಆಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸರಿ ಕಾಪಿ ಆದ್ರೂ ಕೊಡ್ರಿ ಅಂದ್ರೆ ಅದು ಕೊಡ್ತಾ ಇಲ್ಲ. ಏನೋ ಮಾತಾಡಕ್ ಹೋದ್ರೆ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇದಾರೆ. ಆರೋಗ್ಯವೂ ಕೂಡ ಸರಿ ಇಲ್ಲ. ಅದ್ ಹೆಂಗೆ ಅದು ಒಂದು ಕಾಪಿ ಗಿಪಿ ತೋರ್ಸಿ ಅವ್ರು ಹೇಗೆ ಬಂದ್ ಮಾಡಕ್ ಆಗುತ್ತೆ? ಒಂದ್ ಲಾ ಅಂತ ಇದೆ ಅಲ್ಲ, ಇಷ್ಟು ವರ್ಷದಲ್ಲಿ ಇದ್ದಾರಲ್ಲ, ಇಷ್ಟು ವರ್ಷ ಅವರು ಕೇಸಿಗೆ ಫೈಲ್ ಮಾಡ್ತಾರೆ. ಒಂದು ಕಾಪಿ ತೋರ್ಸ್ಬೇಕಾಯ್ತು, ಆರ್ಡರ್ ಅಂತ ಕೋರ್ಟ್ ಆರ್ಡರ್ ತೋರ್ಸ್ಬೇಕಾಗಿತ್ತು ಅವ್ರಿಗೆ. ಕೋರ್ಟ್ ಆರ್ಡರ್ ತೋರ್ಸ ಹೇಗೆ ಬಂದ್ ಮಾಡ್ತಾರೆ? ನಾಳೆ ಅವ್ರ ಮನೇನ ಮಾಡ್ಬಿಟ್ರೆ ಬಿಟ್ಬಿಡ್ತಾರ? ನಾವು ಹೋಗಿ ನಾಳೆ ಅವ್ರ JCB ತಗೊಂಡು ಅದು ಗೋಡನ್ನ ಮಾಡಿದ್ರೆ ಬಿಟ್ಬಿಡ್ತಾರ? ಏನು ಆರ್ಡರ್ ಇಲ್ಲದೆ ತೋರ್ಸ್ಬೇಕಾಯ್ತು. ಎಲ್ಲಿ ಇಷ್ಟು ಜನ ಇದೀವಲ್ಲ, ನಾವು ಕೋರ್ಟ್ ಆರ್ಡರ್ ತೋರ್ಸಿದ್ರೆ ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ? ನಮ್ ಕೇಳ್ತಾರ. ಇವ್ರಿಗೆ ಏನಾದ್ರು ಆದ್ರೆ ಈ ಮಗಳು ಒಬ್ಳೆ ಆಗ್ಬಿಡ್ತಾಳ. ಯಾರು ನೋಡ್ಕೊಂತಾರ ಅವ್ರನ್ನ? ಅಷ್ಟಿಷ್ಟು ಚಿಕ್ಕ ಮಕ್ಳು ಹೆಂಗ್ ಅಳ್ತಾ ಇದ್ರೆ ನಮ್ಗೆ ಹೊಟ್ಟೆ ಉರಿತಾ ಇದೆ. ನೋಟಿಸ್ ಯಾವ್ದು ಕೊಟ್ಟಿಲ್ಲ ಮೇಡಮ್. ಏಕಾಏಕಿ ಬೆಳಗ್ಗೆ ಬಂದು ಅವ್ರು 7 ಗಂಟೆಲಿ ಬಂದು ಅವ್ರು ಅಷ್ಟೇ ಮೇಡಮ್ ಮಾಡಿದ್ದು. ಇಲ್ಲ ನಮ್ ಕಡೆ ಆಗಿದೆ ಅಂತ. ಸರಿ ಸರ್, ನಿಮ್ ಕಡೆ ಏನಾಗಿದೆ ಅಟ್ಲೀಸ್ಟ್ ಒಂದು ಕಾಪಿ ತೋರಿಸಿ. ಕೋರ್ಟ್ ಕಡೆಯಿಂದ ಆಗಿದೆ ಅಂತಿದ್ದೀರಾ. ಕೋರ್ಟ್ ಕಡೆ ಆಗಿದೆಯಾ? ಅದಿಲ್ಲಮ್ಮ, ನಮ್ ಕಡೆ ಆಗಿದೆ ಅಂತ ನಮ್ಮ ಇದ್ರಲ್ಲಿ ಹೇಳ್ತಿದ್ದಾರೆ. ಲೈಕ್ ರಾಘವೇಂದ್ರ ಸರ್ ಮತ್ತೆ ಮಂಜುನಾಥ್ ಸರ್ ಇವರಿಬ್ರೇ ಬಂದ್ಬಿಟ್ಟು ಅವ್ರ ಕಡೆಯಿಂದಾನೇ ಎಲ್ಲ ಪ್ರತಿಯೊಂದು ಜನನ ಕರ್ಕೊಂಡ್ ಬಂದು ನಾವು ತೆಗಿಬೇಡಿ ಐಟಮ್ಸ್, ನಾವೇನಿದ್ರು ನಾವು ಮಾತಾಡ್ತೀವಿ, ಕೋರ್ಟ್ ಕಡೆಯಿಂದಾನೇ ಮಾತಾಡಿಸ್ತೀವಿ, ನಮ್ಗೆ ಯಾವ್ದೊಂದು ಮಾಹಿತಿ ಇಲ್ಲದೆ ನೀವು ಯಾವ ತರ ಈ ತರ ಮಾಡೋದಕ್ಕಾಗುತ್ತಂತ ನಾವು ಕೇಳ್ತಾನೆ ಇದೀವಿ. ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಕೋರ್ಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ಅವರೆಲ್ಲ ಪ್ಲಾನ್ ಮಾಡಿನೇ ಬಂದು ಇದನ್ನ ಮಾಡ್ತಿದ್ದಾರೆ ಮೇಡಮ್. ಅವರು ಲೈಕ್ ಇವ್ರ ಹಾರ್ಟ್ ಪೇಷಂಟ್ 50,000 ಲಂಚ ಕೊಡಕ್ ಬರ್ತಾ ಇದಾರೆ ನಮ್ಗೆ. ನಾವೇನ್ ದುಡ್ಡು ಕಾಸೆ ಬಿದ್ದಿದೀವ? ಅವರೇ ಗೌರ್ಮೆಂಟ್ ಅವರು. 50,000 ಅಂತ ಅವ್ರು ಕೊಡಕ್ ಬಂದ್ರೆ ಮೇಡಮ್, 1 ರೂಪಾಯಿನೂ ಅದು ಲಂಚನೇ ಅಲ್ವಾ ಮೇಡಮ್? ಅವರು ಅದು ಇಷ್ಟು ವರ್ಷದಿಂದ ಇಲ್ಲ, ಅದು ಮೊದ್ಲೇ ಇದ್ರಿಂದ ನಾವು ಇದ್ದಿದ್ದು ದಾನವಾಗಿ ಕೊಟ್ಟಿದ್ದು. ಅದು 20 ವರ್ಷದಿಂದ ನಾವು ಅವ್ರ ಜಾಗ ಸರ್ ನಾವು ಫೈಟ್ ಮಾಡಿ ನಾವು ಇಷ್ಟಿಂದ ಗಂಟ ನಾವು ಉಳಿಸ್ಕೊಂಡ್ ಬಂದಿದೀವಿ. ಲೈಕ್ ಅವ್ರ ಕಡೆ ಆಗಿದ್ರೆ ಅವಾಗ್ಲೇನೆ ಅವ್ರು ಇನ್ನ ಬರೋ ತಿಂಗಳು ಕೇಸ್ ಇತ್ತು. ಆ ಕೇಸ್ ಮುಗಿಯಕ್ ಅದಕ್ ಮುಂಚೆ ಇದು ಬಂದು ಮಾಡಿದ್ರೆ ಅನ್ಯಾಯ ಅಲ್ವಾ ಮೇಡಮ್? ಇದು ಅನ್ಯಾಯ ಅಲ್ವಾ? ಇದು ಹೇಳಿ, ನೀವೇ ಹೇಳಿ ಸರ್. ಹೇಳಿ ಮ್ಯಾಮ್, ಇದು ನಮ್ಮ ಸಿಸ್ಟಮ್ ಅಲ್ಲಿ ನೋಡಿ, ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಡೇಟ್ ಬಂದು August 12 ಇದೆ. ಆದ್ರೂ ಬಂದು ಆಲ್ರೆಡಿ ಒಂದು ಮನೆ ಮೇಲೆ ಕೇಸ್ ಇದೆ. ಆ ಮನೆಗೆ ಅವರಿಗೆ ಅವಕಾಶ ಇದೆಯಂತೆ. ಅವರು ಜಮೀನನ್ನ ಅವರು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆಯಂತೆ. ಅದು ತಪ್ಪಾಗತ್ತಲ್ವಾ ಮೇಡಮ್? ಇವಾಗ ಕೋರ್ಟ್ ಅಂದ್ರೆ ಕೋರ್ಟ್ಗೆ ನಾವೇನಕ್ಕೆ ಹೋಗೋದು ಅಂದ್ರೆ ಕೋರ್ಟ್ ಅಲ್ಲಿ ನ್ಯಾಯ ಸಿಗುತ್ತೆ ಅಂತ. ಆದ್ರೆ KFCC ಅವರು ಕೋರ್ಟ್ಗಿಂತಾನು ಒಂದ್ ಮೆಟ್ಲ್ ಮೇಲೆ ಅವ್ರದೇ ಜಮೀನು, ಆ ಮನೆನ ನಾವು ಉರುಳಿಸ್ತೀವಿ, ನೀವು ಆಮೇಲೆ ಬೇಕಂದ್ರೆ ಫೈಟ್ ಮಾಡ್ಕೊಳ್ಳಿ ಅಂತ ನಮ್ಗೆ ಆಪ್ಷನ್ ಕೊಡ್ತಾ ಇದ್ದಾರೆ. ಸೊ ಅದು ತುಂಬಾ ತಪ್ಪಲ್ವಾ ಮೇಡಮ್? ಅದು ಒಟ್ಟಿನಲ್ಲಿ ಸರಿಸುಮಾರು 7 ರಿಂದ 8 ಜನರ ಬದುಕು ಈಗ ಬೀದಿ ಪಾಲಾಗಿರುವಂತದ್ದು. ಸರ್, 2 JCB ತಂದು ಸಂಪೂರ್ಣವಾಗಿ ಮನೆಯನ್ನ ನೆಲಸಮ ಮಾಡಿದ್ದಾರೆ. ಒಂದು ಕಡೆ 12ನೇ ತಾರೀಕು ಕೋರ್ಟ್ ಅಲ್ಲಿ ಕೇಸ್ ಇದೆ. ಆ ಒಂದು ಕೇಸ್ ನಲ್ಲಿ ಏನ್ ತೀರ್ಮಾನ ಬರುತ್ತೆ ಅದ್ರ ಮೇಲೆ ನೀವು ನಿರ್ಧಾರ ತೆಗೆದುಕೊಳ್ಳಿ ಅಂತ ಹೇಳಿದ್ರು ಕೂಡ ಅಧಿಕಾರಿಗಳು ನಮ್ಮ ಮಾತನ್ನ ಕೇಳಿದ್ರೆ ಈ ರೀತಿ ಮನೆಯಿಂದ ನಮ್ಮನ್ನ ಹೊರಗಾಕಿ ಸಂಪೂರ್ಣವಾಗಿ ಮನೆಯನ್ನ ಬೀಳ್ಸಿದ್ದಾರೆ. ನಾವೆಲ್ಲ ಹೋಗೋದು ಅಂತ ಹೇಳಿ ಇವಾಗ ಕುಟುಂಬಸ್ಥರೆಲ್ಲರೂ ಕೂಡ ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಎಸ್ ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.